ಏರ್ ಫಾಲ್ ಆಗ್ತಿದೆಯಾ? ತುಂಬ ಏನೇ ಮಾಡಿದ್ರೂ ಸ್ಟಾಪ್ ಆಗ್ತಿಲ್ಲ. ಸೊ ನನ್ನ ಹತ್ರ ಒಂದು ಬೆಸ್ಟ್ ರೆಮಿಡಿ ನಾನು ಟ್ರೈ ಮಾಡಿದ್ದು. ಆದರೆ ಏರ್ ಫಾಲ್ ಆಗ್ತಿರ್ಬೇಕಾದ್ರೆ ನಾವು ಜಾಸ್ತಿ ವಾಟರ್ ಇಂಟೇಕ್ ಮಾಡಬೇಕು, ತುಂಬ ನೀರು ಕುಡಿಬೇಕು. ಬಾಡಿ ಡಿಹೈಡ್ರೇಟ್ ಆದಾಗ ಏರ್ ಫಾಲ್ ಆಗುತ್ತೆ. ಮತ್ತು ಏನೇನೋ ಚೇಂಜಸ್, ಇವಾಗ ಚಳಿಗಾಲದಲ್ಲಿ ತುಂಬ ಎಲ್ರಿಗೂ ಏರ್ ಫಾಲ್ ಆಗುತ್ತೆ, ಅದು ನಾರ್ಮಲ್ಲು. ಈಗ ಬೇಸಿಗೆನಲ್ಲಿ ಕೂದಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನೀವೇನು ಮಾಡಬೇಕು, ಒಂದು ಜಸ್ಟ್ ಏನಾದರೂ ಒಂದು ಸ್ಮಾಲ್ ಟ್ರೈ ಮಾಡಬೇಕು. ಆ ನೀರು ತುಂಬ ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ತುಂಬ ಒಳ್ಳೆಯದು. ನಾನು ಟ್ರೈ ಮಾಡಿದ್ದು, ನನಗೇನು ಏರ್ ಫಾಲ್ ಅಂತಲ್ಲ. ಸೊ ನನಗೆ ಹೇರ್ ತುಂಬ ಚೆನ್ನಾಗಿತ್ತು, ನಾನು ಲಾಂಗ್ ಇತ್ತು ತುಂಬ. ಇವಾಗ ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ, ಬಟ್ ನನಗೆ ಮತ್ತೆ ರೀಗ್ರೋತ್ ಆಗ್ತಿದೆ. ನನಗೆ ಅದ್ರ ಪ್ರಾಬ್ಲಮ್ ಇಲ್ಲ. ಕೆಲವೊಬ್ರಿಗೆ ಗ್ರೋತ್ ಆಗೋದೇ ಇಲ್ಲ, ಅಷ್ಟೇ ಶಾರ್ಟ್ ಇರುತ್ತೆ. ಅಂಥವ್ರು ಕೂಡ ಇದನ್ನು ಟ್ರೈ ಮಾಡಿ. ಹೇರ್ ಗ್ರೋತ್ ಮತ್ತು ಹೇರ್ ಫಾಲ್ ಮತ್ತು ಸ್ಕಿನ್ ಗ್ಲೋಯಿಂಗ್. ನಾನು ವಿತೌಟ್ ಫಿಲ್ಟ್ರ್ ವಿಡಿಯೋ ಮಾಡ್ತಿದ್ದೀನಿ. ಆಫ್ಟರ್ ಇದು ಜ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ಸ್ಕಿನ್ ಕೂಡ. ಮತ್ತು ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಬೆಸ್ಟ್ ಏನಂದರೆ, ಯಾರು ಊಟ ತಿನ್ನಲ್ಲ, ಹಸಿವೆ ಆಗಲ್ಲ ಅಂತಾರೆ, ಅಂಥವ್ರು ಈ ಜ್ಯೂಸ್ ಕುಡಿಯೋದ್ರಿಂದ ಅವ್ರಿಗೆ ತುಂಬ ಹಸಿವು ಕೂಡ ಆಗುತ್ತೆ. ಇಲ್ಲಿ ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ, ಇದನ್ನು 2 ತಗೊಳ್ಳಿ. 2 ತಗೊಂಡು ಅದನ್ನು ತುರಿದ್ಬಿಟ್ಟು ಈ ಥರ ಜ್ಯೂಸ್ ಮಾಡಬೇಕು. ಜ್ಯೂಸ್ ಮಾಡಿಬಿಟ್ಟು ಬೆಳಿಗ್ಗೆ ಆಳೊಟ್ಟೆನಲ್ಲೇ, ಅಂದರೆ ಎಂಟಿ ಸ್ಟಮಕಲ್ಲಿ ಕುಡಿಯೋದು. ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಕೂಡ ಕುಡಿಬೋದು. ಬೆಳಿಗ್ಗೆನೇ ಏನೂ ಸೇವಿಸ್ತೇನೆ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಸ್ಕಿನ್ ಗ್ಲೋಯಿಂಗು, ಹಸಿವಿಗೆಲ್ಲ ಬೇಕಿದ್ರೆ ನೀವು ಮಧ್ಯಾಹ್ನ ಆಫ್ಟರ್ನೂನ್ ಆ ಥರ ಎಲ್ಲ ಇದನ್ನು ಕುಡಿಬೋದು. ಹೇರ್ ಗ್ರೋತ್, ಹೇರ್ ಫಾಲಿಗೆ ಏನೂ ತಿಂದೇ ಬೆಳಿಗ್ಗೆನೇ ಎಂಟಿ ಸ್ಟಮಕಲ್ಲೇ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆ ಗುಡ್ ರಿಸಲ್ಟ್. ವಿತಿನ್ 2 ಡೇಸಲ್ಲೇ ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ನೋಡಿ, ನಾನು ಇದನ್ನು ತೆಗೆದಿಟ್ಕೊಂಡಿರ್ತೀನಿ, ಡೈಲಿ 2 ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇದಿಷ್ಟೇ ಟ್ರೈ ಮಾಡಬೇಕಾಗಿರೋದು. ಶಾಂಪೂ ಆಗಲಿ ಆಯಿಲ್ ಆಗಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಬೆಟ್ಟದ ನೆಲ್ಲಿಕಾಯಿ ಡೈಲಿ ಒಂದು ತಿನ್ನಬಹುದು. ಹೆಣ್ಮಕ್ಳಿಗೆ ತುಂಬ ಇದು ಒಳ್ಳೆಯದು. ಮತ್ತು PCOD ಪ್ರಾಬ್ಲಮ್ ಇದ್ದರೆ, ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆ ಥರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಗುಡ್ ರಿಸಲ್ಟು. ಆ ಡೇಟಿಗೆ ಏನಾಗ್ತಿರ್ತೀವಿ ಅದೇ ಡೇಟಿಗೆ ಪೀರಿಯಡ್ಸ್ ಕೂಡ ಆಗುತ್ತೆ. ಸೊ ಅದೆಲ್ಲ ಸ್ಕಿಪ್ ಆಗೋದಿಲ್ಲ. ತುಂಬ ಜನ ಹೆಣ್ಮಕ್ಳಿಗೆ ಇದು ನೋಡಿ ತುಂಬ ಡೈಜೆಸ್ಟ್ ಆಗೋದ್ರಿಂದ, ಅದನ್ನು ಜ್ಯೂಸ್ ಕುಡಿಯೋದ್ರಿಂದ ಒಳ್ಳೆ ಡೈಜೆಸ್ಟ್ ಅದೆಲ್ಲ ಚೆನ್ನಾಗಾಗೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ಒಂದು ಗುಡ್ ಹೆಲ್ತನ್ನ ಮೇಂಟೈನ್ ಮಾಡ್ಬೋದು. ಸೊ ನಾನು ಇದನ್ನು ಕುಡಿದ್ಮೇಲೆ, ಸೊ ನಾನೇನು ಫಿಲ್ಟ್ರಲ್ಲಿ ಹಾಕಿಲ್ಲ, ಜಸ್ಟ್ ಸ್ಕಿನ್ ಕೂಡ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಬೆಟ್ಟದ ನೆಲ್ಲಿಕಾಯಿ, ನೋ ಅದರ್ ಶಾಂಪೂ, ಆಯಿಲ್ ನಾಟ್ ನೆಸಸರಿ, ಅದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ಹೇರ್ ಕೂಡ ಲಾಂಗ್ ಬರುತ್ತೆ. ನಾನು ಡೈಲಿ ತೊಗೊತಿದ್ದೀನಿ. ಈ ಥರ ವೀಡಿಯೋಸ್ ಮತ್ತೆ ಹಾಕ್ತಿರ್ತೀನಿ, ಫಾಲೋ ಮಾಡಿ.